ಚಿನ್ನು ಚಿನ್ನು ಅಕ್ಕ ಹುಷಾರು, ಮೆಟ್ಲ ಮೇಲೆ ಎಣ್ಣೆ ಅದೇ, ಇಳಿಬೇಡ. ನಾನು ಸರಿಯಾದ ಸಮಯಕ್ಕೆ ಬಂದೆ ಶ್ರುತಿ. ಚಿನ್ನು ಮೆಟ್ಲಿಂದ ಜಾರ್ ಬೀಳ್ತಾ ಇದ್ಲು, ನಾನು ಬಂದು ಹಿಡ್ಕೊಂಡೆ. ಜಾರ್ ಬಿದ್ದಿದ್ರೆ ತಲೆ ಹೊಡ್ಕೊಂಡಿರ್ತಿಲ್ಲ ಅಷ್ಟೆ. ಅಲ್ಲ, ಯಾರು ಮೆಟ್ಲ ಮೇಲೆಲ್ಲ ಎಣ್ಣೆ ಚೆಲ್ಲಿರೋದು? ಮಮ್ಮಿ, ಮೆಟ್ಲ ಮೇಲೆ ಎಣ್ಣೆ ಚೆಲ್ಲಿದೆ ಅಂತ ಗೊತ್ತಾದ್ಮೇಲೆ ಒರೆಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನಗೆ? ಚಿನ್ನು ಜಾರ್ ಬಿದ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಗತಿ? ಸದ್ಯ ನನ್ ಪುಣ್ಯ ಚಂದು ಸರಿಯಾದ ಟೈಮಿಗೆ ಬಂದು ಚಿನ್ನನ್ ಹಿಡ್ಕೊಂಡ, ಇಲ್ಲ ಅಂದಿದ್ರೆ ಗೊಂಬೆ. ಚಿನ್ನು ಕೂಗಿದ್ ಕೇಳಿ ನನಗೂ ಗಾಬರಿ ಆಯ್ತು. ಆ ಎಣ್ಣೆ ಬಾಟ್ಲು ಮುಚ್ಚಳ ಬೇರೆ ಸರಿ ಇರಲಿಲ್ಲ, ಗೊತ್ತಿಲ್ಲದೆ ಚೆಲ್ಲಿದಾಳೆ ಅಂತ. ಗೊತ್ತಿದ್ದಿದ್ರೆ ಒರೆಸ್ತಾ ಇರ್ಲಿಲ್ವಾ? ಅಕ್ಕ ಸ್ವಲ್ಪ ಇರು, ನಾನು ಮೊದಲು ಈ ಎಣ್ಣೆ ಎಲ್ಲ ಒರೆಸ್ಬಿಡ್ತೀನಿ. ಬಾ, ಮೊದಲು ಸೋಫಾ ಮೇಲೆ ಕೂತ್ಕೋ. ಇಲ್ಲಿ ತೋರ್ಸು. ಇಲ್ಲ ಅಕ್ಕ, ಬಿಡು. ನೀನ್ ತೋರ್ಸು ಚಿನ್ನು, ಮಾಡಬಾರ್ದು, ಬಿಡು. ಅಕ್ಕ ಇಲ್ಲ, ಏನೂ ಆಗಿಲ್ಲ. ನೀ ಯಾಕೆ ಗಾಬರಿ ಆಗ್ತಿದ್ಯಾ? ಇದೇನ್ ಚಂದು, ಅಪರೂಪಕ್ಕೆ ಅತ್ತೆ ಮನೆಗೆ ಬಂದ್ಬಿಟ್ಟಿದ್ಯಾ? ಓಹೋ, ಅತ್ತೆ ಮಗಳು ನೋಡಕ್ ಬಂದಿದ್ಯಾ? ಸಾರಿ ಚಂದು, ನೀನ್ ಬಂದಾಗಲೇ ಈ ಥರ ಎಲ್ಲ ರಗಳೆ ಆಗ್ಬೇಕಾಗಿತ್ತಾ? ಅದ್ ಸರಿ, ಬೆಳಗ್ಗೆನೆ ಎದ್ದು ಬಂದ್ಬಿಟ್ಟಿದ್ಯಲ್ಲ, ಏನ್ ವಿಷಯ? ಅದು ಚಿನ್ನು ಮನೇಲಿ ಫೋನ್ ಮರ್ತು ಹೋಗಿದ್ಲು, ಅಮ್ಮ ಇದನ್ನು ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಚಿನ್ನು, ಸರಿಯಾಗಿ ಹೇಳು, ಎಲ್ಲಿ ನೋವ್ತಿದೆ? ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ. ಚಿನ್ನು ಚಿನ್ನು, ಅಯ್ಯೋ ನನ್ನ ಬುದ್ಧಿಗೆಷ್ಟು, ಅವಳೆಲ್ಲಿದ್ದಾಳೆ? ರಾಮು, ಏ ರಾಮು. ಬಂದೆ ತಾತ. ಬಾರಪ್ಪ. ತಾತ, ಕಾಫಿ ಟೀ ಜ್ಯೂಸ್ ಏನಾದರೂ ಬೇಕಿತ್ತಾ? ಕಾಫಿ ಗೀಫಿ ಏನೂ ಬೇಡ. ನಿನ್ನೆಯಿಂದ ನನಗೆ ಒಣ ಕೆಮ್ಮು ಶುರುವಾಗ್ಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ರೆ ಇಲ್ಲಪ್ಪ. ಮೊನ್ನೆ ರಾತ್ರಿ ನಿನ್ನನ್ನು ಎಬ್ಬಿಸ್ಬಿಟ್ಟು ಯಾಕೆ ತೊಂದರೆ ಕೊಡಬೇಕು ಅಂತ ಎಬ್ಬಿಸ್ಲಿಲ್ಲ. ಚೂರು ಕಷಾಯ ಮಾಡ್ಕೊಂಬಾರಪ್ಪ. ನೋಡಿ ತಾತ, ಕಾಫಿ ಟೀ ಜ್ಯೂಸು ಮಾಡು ಅಂದರೆ ಮಾಡಿಬಿಡ್ತೀನಿ. ಈ ಕಷಾಯ ಗಿಷಾಯ ಎಲ್ಲ ನನಗೆ ಬರಲ್ಲ. ಇದೇನಿದ್ರು ಚಿನ್ನು ಕೆಲಸ, ಒಂದು ಅಂದಾಜಿನ ಮೇಲೆ ಮಾಡಬಲ್ಲೆ. ಮಾಡು ಅಂದರೆ ಮಾಡಿಬಿಡ್ತೀನಿ. ಅಯ್ಯೋ, ಅದರಲ್ಲೇನಿದೆ ದೊಡ್ಡ ವಿಷಯ. ಸ್ವಲ್ಪ ಶುಂಠಿನ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಕುದಿಸಿ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ರೆ ಆಯ್ತಪ್ಪ, ಅದೇ ಕಷಾಯ. ನೀವೇನೇ ಹೇಳಿ ತಾತ, ಹದ ಅಂದರೆ ಹದಾನೆ. ಏನೇ ಮಾಡಿದ್ರು ಅದಕ್ಕೊಂದು ರೀತಿ ನೀತಿ ಇರೋ ಹಾಗೆ ಅಡುಗೆಗೂ ಒಂದು ವಿಧಿ ವಿಧಾನ ಇದ್ದೇ ಇರುತ್ತೆ. ನಾನು ಏನೇ ಮಾಡಿದ್ರು ಚಿನ್ನು ಮಾಡೋ ರೀತಿ ಮಾಡೋಕ್ಕೆ ಬರಲ್ಲ. ನಿಜ ರಾಮ, ನೀನು ಹೇಳೋದು ನಿಜ. ಆ ಹುಡುಗಿ ನಮ್ಮ ಮನೆಗೆ ದೇವರು ಕೊಟ್ಟು ವರದ ಹಾಗೆ ಬಂದಿದ್ಲು. ನಿಮ್ಮಿಂದ ಏನು ತಪ್ಪಾಯ್ತೋ ಏನೋ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಾಗೆ ನಮ್ಮ ಮನೆ ಬಿಟ್ಟು ಹೋಗೋ ಹಾಗೆ ಆ ದೇವರು ಶಾಪ ಕೊಟ್ಬಿಟ್ಟ. ನೋಡ್ರಾಮು, ನಮ್ಮ ಹತ್ರನೇ, ನಮ್ಮ ಕೈ ಸುತ್ತಮುತ್ತಾನೆ, ಕೈ ಬೆರಳಿಗೆ ತಗಲೋ ಹಾಗೇನೇ ಇರುವಾಗ ಅದು ಶಾಶ್ವತವಾಗಿ ನಮ್ಮ ಹತ್ರನೇ ಇರುತ್ತೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅದು ಸತ್ಯ ಅಲ್ಲಪ್ಪ. ನಾವು ಕಳೆದುಕೊಂಡ ಮೇಲೇನೆ ಪಡೆದುಕೊಂಡಿದ್ರ ಬೆಲೆ ಗೊತ್ತಾಗೋದು. ಚಿನ್ನು ಬರೀ ಕೆಲಸದವಳಾಗಿರಲಿಲ್ಲ, ಅವಳು ಈ ಮನೆಗೆ ಜೀವನಾಡಿಯಾಗಿದ್ಲು, ಜೀವನದಿಯಾಗಿದ್ಲು. ನಿಜ ತಾತ, ನೀವು ಅಂದ್ಕೊಂಡ ಹಾಗೆ ಈ ಮನೆಯವರು ಅಂದ್ಕೊಂಡಿದ್ದಿದ್ರೆ ಚಿನ್ನು ಇವತ್ತು ಈ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ನಿನ್ನ ನೋವು ಏನು ಅಂತ ನನಗೂ ಅರ್ಥ ಆಗುತ್ತಪ್ಪ. ನಾನು ನೀನು ರಕ್ತ ಸಂಬಂಧಿಗಳಲ್ಲ, ಚಿನ್ನು ನೀನು ರಕ್ತ ಸಂಬಂಧಿಗಳಲ್ಲ. ಆದರೂ ಅವಳು ನಿನಗೆ ತಂಗಿ, ನನಗೆ ಮೊಮ್ಮಗಳು. ಒಂದು ರೀತಿಯಲ್ಲಿ ನಾವಿಬ್ಬರೂ ಒಂದೇ ದೋಣಿಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರು. ಏನಾಗುತ್ತೋ ಆಗಲಿ, ದೇವರು ತೋರಿಸಿ ದಿಕ್ಕಿನಲ್ಲೇ ನಡಿಬೇಕು ತಾನೆ. ನಿಜ ತಾತ, ನೀವು ಹೇಳೋದು ನಿಜ. ಸರಿ,
ನೀ ಹೋಗಿ ನಿಮ್ಮ ರೂಮಲ್ಲಿರಿ. ನನಗೆ ತಿಳಿದ ಹಾಗೆ ನಾನು ಕಷಾಯ ಮಾಡ್ಕೊಬಂದು ಕೊಡ್ತೀನಿ. ರಾಮು, ಕಾಫಿ ರೆಡಿ ಮಾಡಿದ್ಯಾ? ರೆಡಿ ಇದೆ ಕುಮುದತ್ತೆ, ತಂದು ಕೊಡ್ತೀನಿ. ತೊಗೊಂಡು ಚಂದು ಎಲ್ಲಿ? ಮನೇಲಿ ಎಲ್ಲೂ ಕಾಣ್ತಾ ಇಲ್ಲ. ಬೆಳಗ್ಗೆನೆ ಎಲ್ಲಿಗೆ ಹೋದ? ಚಂದನ್ನು ಶ್ರುತಿ ಅಕ್ಕನ ಮನೆಗೆ ಹೋಗಿದ್ದಾನೆ. ಶ್ರುತಿ ಮನೆಗೆ ಹೋಗಿದ್ದಾನ? ಇಷ್ಟು ಬೆಳಗ್ಗೆ ಅಂತ ಅರ್ಜೆಂಟ್ ಕೆಲಸ ಏನಿತ್ತು? ಚಿನ್ನು ಅವಳ ಮೊಬೈಲ್ನ ಇಲ್ಲೇ ಮರ್ತೋಗಿದ್ಲು, ಅದನ್ನು ಕೊಟ್ಟು ಬರೋಕ್ಕೆ ಹೋಗಿದ್ದಾನೆ. ಆ ಮನೆ ಕೆಲಸದವಳು ಮೊಬೈಲ್ ಕೊಟ್ಟು ಬರೋದಕ್ಕೆ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಚಂದು ಅಲ್ಲಿಗೆ ಹೋಗಿದ್ದಾನ? ಆ ಪೀಡೆ ಏನಾದರೂ ನಮ್ಮ ಮನೆಯಲ್ಲೇ ಇದ್ದಿದ್ರೆ ನಿನ್ನನ್ನು ಮನೆಯಿಂದ ಆಚೆಗೆ ಹಾಕಿಸ್ಬಿಡ್ತಾ ಇದ್ಲು ಅಷ್ಟೆ. ಹೇಗೋ ಅವಳೇ ಮನೆ ಬಿಟ್ಟು ತೊಲಗಿದಾಳೆ. ಸದ್ಯ ವಾಪಸ್ ಬರದೇ ಇದ್ರೆ ಸಾಕು. ಅವಳ ಮನೆಗೆ ಅವಳನ್ನು ಬರಬೇಡ ಅನ್ನೋದಕ್ಕೆ ನೀವೇ ಯಾರು? ಬರ್ತಾಳೆ, ಚಿನ್ನು ಖಂಡಿತ ಬಂದೇ ಬರ್ತಾಳೆ. ನೀನೇನು ಅನ್ಕೊಂಡೆ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅವಳು ಈ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಅಂತ ತಾನೆ? ಅವಳು ಹೇಗೆ ಈ ಮನೆಗೆ ವಾಪಸ್ ಬರ್ತಾಳೆ ಅಂತ ನಾನು ನೋಡ್ತೀನಿ. ಅವಳೇ ಈ ಮನೆ ಮಗಳ ಇಲ್ಲ ಮನೆ ಸೊಸೆನಾ? ಗೊತ್ತಿಲ್ಲ ಕುಮುದತ್ತೆ, ನೀವು ಹೇಗೆ ಅನ್ಕೋತೀರೋ ಹಾಗೆ. ಅಕ್ಕ, ನನಗೇನೂ ಆಗಿಲ್ಲ, ಸ್ವಲ್ಪ ನೋವಾಯ್ತದಷ್ಟೇ. ಸುಮ್ಮನಿರೆ, ಸಣ್ಣ ಪುಟ್ಟ ನೋವಿಗೆಲ್ಲ ನೀನು ಅಷ್ಟೊಂದು ಜೋರಾಗಿ ಕಿಚ್ಕೋತೀಯಾ? ಮೊದಲು ನಡಿ, ಹಾಸ್ಪಿಟಲ್ಗೆ ಹೋಗಿ ಎಕ್ಸ್ರೇ ತೆಗ್ಸೋಣ. ನೀನು ಹೇಳ್ತೀರಾ ಸರಿನಾ ಶ್ರುತಿ? ಕೈಕಾಲು ಉಳ್ಕಿರೋದನ್ನೆಲ್ಲ ಹಾಗೆ ಇಗ್ನೋರ್ ಮಾಡಬಾರ್ದು. ಹಾಸ್ಪಿಟಲ್ಗೆ ಹೋಗಿ ತೋರಿಸೋದೇ ಒಳ್ಳೇದು. ಗೊಂಬೆ, ನಾನು ಮದುವೆಗೆ ಹೋಗಬೇಕು ಅಂತ ಕಾಯ್ತಾ ಇದ್ರೆ ನೀನು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತಿದ್ಯಾ? ಸ್ವಲ್ಪ ಕಾಲ್ ಜಾರಿದೆ ಅಷ್ಟೇ, ಅದಕ್ಕೆ ಇಷ್ಟೊಂದು ಅವಾಂತರನ? ಮಮ್ಮಿ, ಚಿನ್ನು ನನ್ನ ಜೊತೆ ಬರ್ತಾಳೆ ಅಂತ ಹೇಳಿದ್ದಕ್ಕೆ ನಾನು ಮದುವೆಗೆ ಬರೋದಕ್ಕೆ ಒಪ್ಕೊಂಡಿದ್ದು. ಇವಾಗ ಚಿನ್ನು ಈ ಥರ ಕಾಲು ಉಳಿಸ್ಕೊಂಡು ಕೂತಿರ್ಬೇಕಾದ್ರೆ ನಾನು ಅವಳು ಒಬ್ಳನ್ನೇ ಬಿಟ್ಟು ಹೇಗೆ ಬರಲಿ? ಚಂದು, ನೀನಾದ್ರೂ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಮದುವೆಗೆ 100 ಜನ ಬಂದಿರ್ತಾರೆ, ತಲೆಗೊಂದೊಂದು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆಲ್ಲ ನಾನು ಏನಂತ ಉತ್ತರ ಹೇಳಿ? ಅಕ್ಕ, ನನಗೇನೂ ಆಗಿಲ್ಲ, ನಿನ್ನ ಮದ್ವೆಗೆ ಹೋಗಿದ್ ಬಾ. ಸುಮ್ಮನಿದ್ರೆ ಸರಿ, ನಮ್ಮ ಅಮ್ಮನ ಥರ ಆಡ್ಬೇಡ. ನನಗೂ ಕಾಲು ಹುಡುಕಿದಿದ್ರೆ ನನ್ನನ್ನು ಬಿಟ್ಟು ಹೋಗ್ತಿದ್ದ ನೀನು? ಇಲ್ಲ ತಾನೆ? ಇವಾಗ ಸುಮ್ಮನೆ ಕೂತ್ಕೋ, ಆಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ. ಚಂದು, ಅವಳು ಎದ್ದೋಗ್ದೇ ಇರೋ ಥರ ಅವಳ ಪಕ್ಕನೇ ಕೂತ್ಕೋ. ಚಿನ್ನು, ಎಲ್ಲಿ ನಿನ್ನ ಕಾಲು ನೀಡು. ಅಕ್ಕ, ದಯವಿಟ್ಟು ಇದೆಲ್ಲ ಮಾಡ್ಬೇಡ ನೀನು. ಬಾಯಿ ಮುಚ್ಕೊಂಡಿದ್ರೆ ಸರಿ. ನನ್ನ ಕಾಲು ಇದೇ ಥರ ಉಳ್ಕಿದಿದ್ರೆ ನೀ ನನ್ನನ್ನು ಇದೇ ಥರ ನೋಡ್ಕೋತಿರ್ಲಿಲ್ವಾ? ಸುಮ್ಮನೆ ಹೇಳು, ಎಲ್ಲಿ ನೋವ್ತಿದೆ? ಅಕ್ಕ ಪ್ಲೀಸ್ ಸುಮ್ಮನೆ ಹೇಳು ಚಿನ್ನು, ಎಲ್ಲಿ ನೋವ್ತಿದೆ? ಇಲ್ಲ ಚಿನ್ನು, ತುಂಬಾ ನೋವಾಗ್ತದಕ್ಕ. ಬಿಡೆ. ಚಂದು, ಅವಳ ಕೈ ಹಿಡ್ಕೋ. ಇವಳು ಆಯಿಂಟ್ಮೆಂಟ್ ಹತ್ತಿಸಕ್ಕೆ ಬಿಡ್ತಿಲ್ಲ, ಹಿಡ್ಕೋ. ಚಂದು, ಏನ್ ನೋಡ್ತಿದ್ಯಾ? ಇವಳು ಕೈ ಹಿಡ್ಕೊಳೋ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಿನ್ನ ನೋವು ಕಡಿಮೆ ಆಗೋಗುತ್ತೆ. ಪಾ, ಇಷ್ಟಕ್ಕೆ ಎಷ್ಟು ಕಿಚ್ಚಾಡ್ದೆ ನೋಡಿ ನೀನು. ಊಬೆ. ಹಲೋ, ಆಯಿಂಟ್ಮೆಂಟ್ ಹಚ್ಚಿದ್ದಾಯ್ತು. ಕಲ್ಪನಾ, ಇನ್ನು ಎಷ್ಟೊತ್ತಾಗತ್ತೆ? ನಮ್ಮ ಮನೆ ಫಂಕ್ಷನ್ನು ಅಂತಂದರೆ ನೀನು ಆರಾಮಾಗಿ ರೆಡಿ ಆಗ್ತೀಯ. ಅದೇ ನಿಮ್ಮನೆ ಫಂಕ್ಷನ್ನು ಅಂತಂದರೆ ಒಂದು ದಿವಸಕ್ಕೆ ಮುಂಚೆನೇ ರೆಡಿ ಆಗ್ತೀಯ. ಕೈಲಾಶ್,
ಕೊಂಕಾಡೋದಕ್ಕೆ ಕಾಯ್ಕೊಂಡಿರ್ತೀಯಲ್ಲ. ಲೇಟ್ ಮಾಡ್ತಾ ಇರೋದು ನಾನಲ್ಲ, ನಿನ್ನ ಮಗಳು. ಅವಳು ಮದ್ವೆಗೆ ಬರಲ್ವಂತೆ, ಯಾಕೆ ಅಂತ ನೀನೇ ಕೇಳು. ಪಪ್ಪ, ಚಿನ್ನು ಕಾಲು ಉಳುಕಿದೆ. ಇವಳನ್ನ ಬಿಟ್ಟು ನಾನು ಹೇಗೆ ಬರಲಿ? ಅರ್ಥ ಮಾಡ್ಕೊಳ್ಳಿ. ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ನಾನು ಇವಳ ಜೊತೆನೇ ಇರ್ತೀನಿ. ಅರೆ ಚಂದನ್, ಯಾವಾಗ ಬಂದೆ? ನೀ ಬಂದಿದ್ದೆ ನೋಡಲಿಲ್ಲ. ನಾ ಬಂದು ಸುಮಾರು ಹೊತ್ತಾಯ್ತು ಮಾವ. ನೀವೆಲ್ಲ ಅಲಂಕಾರ ಮಾಡ್ಕೊಳ್ತಿದ್ರಲ್ಲ, ಆಗಲೇ ಬಂದೆ. ಆ್ಯಂಡ್ ಯು ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು. ನೀವೇನು ಬೇಜಾರು ಮಾಡ್ಕೊಬಿಟ್ಟಿತ್ತೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ಸ್ ಚಂದ್. ಮತ್ತೆ ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ನೋ ಪ್ರಾಬ್ಲಮ್, ತುಂಬ ಚೆನ್ನಾಗಿ ನಡೀತಾ ಇದೆ. ಸಿದ್ಧಾರ್ಥ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹೆಕ್ಟಿಕ್ ಆಗಿದೆ. ಕುಮ್ದತ್ತೆ ಇದ್ದಾರಲ್ಲ, ಎಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ. ನಾನು ಕಲ್ಪನಾ ಮದುವೆಗೆ ಹೋಗಿ ಬರ್ತೀವಿ. ಅಲ್ಲಿವರೆಗೂ ನೀನು ಮನೇಲಿರಬೇಕು. ಯಾಕೆಂದರೆ ಅವರಿಬ್ಬರನ್ನೇ ಮನೇಲಿ ಬಿಟ್ಟು ಹೋಗೋದು ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾ ಇದೆ. ಡೋಂಟ್ ವರಿ ಮಾವ, ನೀವು ಮದುವೆಗೆ ಹೋಗಿ ಬರೋ ತನಕ ನಾನಿಲ್ಲೇ ಇರ್ತೇನೆ. ಓಕೆ ಬಾಯ್ ಚಿನ್ನು. ನಾನು ಬರೋಷ್ಟರಲ್ಲಿ ನಿನ್ನ ಕಾಲ್ ಸರಿ ಮಾಡ್ಕೊಂಡಿರ್ಬೇಕು. ಬಾಯ್ ಗೊಂಬೆ. ನಿಂತ್ಕೋ ಕೈಲಾಶ್. ನಿನಗೇನಾದ್ರೂ ಅರ್ಥ ಆಗ್ತಿದ್ಯಾ? ಏನು ಮಾತಾಡ್ತಿದ್ದೆ? ನನಗೇನು ಅರ್ಥ ಆಗಬೇಕಿತ್ತು? ಯಾವೂರ್ ಸೀಮೆ ಅಪ್ಪ ಕೈಲಾಶ್ ನೀನು? ಅಪ್ಪ ಅನ್ಸ್ಕೊಳ್ಳೋದಕ್ಕೆ ಅರ್ಹತೆ ಇರಬೇಕು, ಜವಾಬ್ದಾರಿ ಬೇಕು. ನಿನಗೆ ಅದೆರಡೂ ಇಲ್ಲ. ನಾವಿಬ್ರು ಮದುವೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾರಾದರೂ ಬಂದು ನಿಮ್ಮ ಮಗಳೆಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಹೇಳ್ತೀಯಾ? ಮನೆ ಕೆಲಸದವಳು ಕಾಲು ನೋವು ಮಾಡ್ಕೊಂಡಿದ್ದಾಳೆ, ಅವಳನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಮಗಳನ್ನ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತೀಯಾ? ಈಗಿರೋ ಸಮಸ್ಯೆ ಏನು ಗೊತ್ತಾ ಕಲ್ಪನಾ? ನೀನು ಚಿನ್ನುನ ಮನೆ ಕೆಲಸದವಳು ಅಂದ್ಕೊಂಡಿದ್ಯಾ, ಗೊಂಬೆ ಅವಳನ್ನು ತಂಗಿ ಅಂದ್ಕೊಂಡಿದ್ದಾಳೆ. ಈಗಿರೋದು ಒಂದೇ ದಾರಿ. ಒಂದು, ಗೊಂಬೆ ಚಿನ್ನುನ ಮನೆ ಕೆಲಸದವಳು ಅಂದ್ಕೋಬೇಕು, ಅಥವಾ ನೀನು ಅವಳನ್ನು ಮಗಳು ಅಂತ ಒಪ್ಕೋಬೇಕು. ಆದರೆ ನಿನಗೆ ಅಹಂಕಾರ, ನಿನ್ನ ಮಗಳಿಗೆ ದುರಹಂಕಾರ. ಹೀಗಿರುವಾಗ ಯಾರು ಸರಿ ಯಾರು ತಪ್ಪು ಅಂತ ಹೇಗೆ ಹೇಳೋದು? ಹೊತ್ತು ಹೆತ್ತು ರಕ್ತ ಸಂಬಂಧ ಇದ್ದರೆ ಮಾತ್ರ ಸಂಬಂಧ ಅಲ್ಲ ಕಲ್ಪನಾ. ನನಗೂ ನಿನಗೂ ಮದುವೆಗೂ ಮುಂಚೆ ಏನು ಸಂಬಂಧ ಇತ್ತು? ಮದುವೆ ಆಗಿದ್ದ ಕಾರಣಕ್ಕೆ ಕಟ್ಕೊಂಡ ಸಂಬಂಧ. ಚಿನ್ನು ಗೊಂಬೆ ಸಂಬಂಧನೂ ಹಾಗೆ. ಅದು ಗೊಂಬೆ ಚಿನ್ನು ಕಟ್ಕೊಂಡ ಸಂಬಂಧ. ನೀನು ನಿನ್ನ ಮಗಳು ಮಾತಲ್ಲೇ ಮನೆ ಕಟ್ಬಿಡ್ತೀರ. ಆದರೆ ಮಾತಲ್ಲಿ ಕಟ್ಟಿದ ಮನೇಲಿ ವಾಸ ಮಾಡೋಕ್ಕಾಗಲ್ಲ ಕೈಲಾಶ್. ಇಲ್ಲದೇ ಇರೋ ಸಂಬಂಧನ ಕಟ್ಕೊಂಡು ನೀನು ನಿನ್ನ ಮಗಳು ಸಾಯಿರಿ. ನಾನು ಕಟ್ಕೊಂಡಿರೋ ಸಂಬಂಧನ ಬಿಡಕ್ಕಾಗದೆ ಸಾಯ್ತೀನಿ.